ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅಕ್ಟೋಬರ್ 2, 2024ರಂದು ಅತಿ ಶಕ್ತಿಶಾಲಿ ಸೂರ್ಯಗ್ರಹಣ ಬರುತ್ತಿದೆ. ಮಹಾಲಯ ಅಮಾವಾಸ್ಯೆ ದಿನಾನೇ ಈ ಸೂರ್ಯಗ್ರಹಣ ಕೂಡ ಬರುತ್ತಿದೆ. ಇದು ಮಹಾಶಕ್ತಿಯುತವಾದಂಥ ಸೂರ್ಯಗ್ರಹಣ. ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಬಂದಂಥ ಸೂರ್ಯಗ್ರಹಣ ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ಬರುತ್ತಿದೆ. ಅಂದ್ರೆ ಸುಮಾರು 6000 ವರ್ಷಗಳ ನಂತರ ಮತ್ತೆ ಇಂತಹ ಶಕ್ತಿಶಾಲಿ ಸೂರ್ಯಗ್ರಹಣ ಬರುತ್ತಿದೆ. ಆದರೆ ಗ್ರಹಣ ಬರುವುದರೊಳಗೆ ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ಗ್ರಹಣದ ದೋಷಗಳು ನಮಗೆ ಅಂಟುವುದಿಲ್ಲ. ಗ್ರಹಣ ಅಥವಾ ಅಮಾವಾಸ್ಯೆಯಿಂದ ನಡೆಯುವಂತ ಕೆಲವು ಕೆಟ್ಟ ಪರಿಣಾಮಗಳು ನಮ್ಮ ಕುಟುಂಬಕ್ಕೆ ನಡೆಯದಂತೆ ನಾವು ತಡೆಯಬಹುದು. ಯಾವುದೇ ಅಪಘಾತಗಳು ನಡೆಯದಂತೆ, ಅಕಾಲ ಮರಣ ಸಂಭವಿಸದಂತೆ ನಾವು ತಡೆಗಟ್ಟಬಹುದು. ಹಾಗಾಗಿ ಹಸುವಿಗೆ ನಾವು ತಿನ್ನಿಸಬೇಕಾದಂಥ ಆ ಪದಾರ್ಥ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಸಾರಿ ಭೀಷ್ಮ ಪಿತಾಮಹ ಧರ್ಮರಾಜನಿಗೆ ಈ ರೀತಿ ಹೇಳುತ್ತಾರೆ. ಧರ್ಮರಾಜ, ಪೂರ್ವದಲ್ಲಿ ಶರ್ಮ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನನ್ನೊಮ್ಮೆ ಯಮಧರ್ಮರಾಜ ಕರೆದು ಈ ರೀತಿ ಉಪದೇಶಿಸಿದರು. ದಾನಗಳಲ್ಲಿ ಎಳ್ಳು ದಾನ ಶ್ರೇಷ್ಠವಾದದ್ದು. ಏಕೆಂದರೆ ಎಳ್ಳನ್ನು ಪಿತೃದೇವತೆಗಳು ತುಂಬಾ ಇಷ್ಟವಾಗಿ ತಿನ್ನುತ್ತಾರೆ. ಎಳ್ಳನ್ನು ಆಹಾರವಾಗಿ ಸ್ವೀಕರಿಸಿದರೆ ಪಾಪಗಳು ಕಡಿಮೆಯಾಗುತ್ತಾ ಬರುತ್ತದೆ. ಹಾಗಾಗಿ ನೀನು ಸಾಧ್ಯವಾದಷ್ಟು ಸಲ ಎಳ್ಳನ್ನು ಜೀವನದಲ್ಲಿ ದಾನ ಮಾಡುತ್ತಿರು. ಹಾಗೆಯೇ ವಸ್ತ್ರದಾನ ಮಾಡಿದರೆ ದೇವತೆಗಳು, ದೀಪದಾನಕ್ಕೆ ಪಿತೃಗಳು ಸಂತೋಷಿಸುತ್ತಾರೆ. ಇದಲ್ಲದೆ ಪ್ರತಿ ಮನುಷ್ಯ ಕೂಡ ಜೀವನದಲ್ಲಿ ಈ 3ರಲ್ಲಿ ಒಂದನ್ನಾದರೂ ದಾನ ಮಾಡಿರಬೇಕು. ಭೂದಾನ, ವಿದ್ಯಾದಾನ ಹಾಗೂ ಗೋದಾನ. ಇವುಗಳನ್ನು ಮೀರಿಸುವಂತಹ ದಾನ ಮತ್ತೊಂದಿಲ್ಲ. ಒಬ್ಬ ಗುರು ಶಿಷ್ಯನಿಗೆ ವಿದ್ಯಾದಾನ ಮಾಡಿದರೆ ಅವನಿಗೆ ವಿದ್ಯಾದಾನದ ಜೊತೆ ಭೂದಾನ ಮಾಡಿದ ಫಲ ಕೂಡ ಸಿಗುತ್ತದೆ. ಗೋದಾನ ಕೂಡ ಭೂದಾನಕ್ಕೆ ಸಮಾನ. ಗಂಜಲದಿಂದ ದೇವಸ್ಥಾನಗಳು ಒರೆಸಿಕೊಂಡರು, ದೇವರ ಮನೆ ಒರೆಸಿದರು, ಮನೆಯೆಲ್ಲ ಚಿಮುಕಿಸಿದರು, ಶುಭ ಕಾರ್ಯಗಳಲ್ಲಿ ಬಳಸಿದರೂ ಅದರ ಪವಿತ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಪ್ರತಿದಿನ ಒಂದು ಹಿಡಿ ಹುಲ್ಲನ್ನು ಹಸುವಿಗೆ ಆಹಾರವಾಗಿ ಕೊಟ್ಟು ಅದರ ನಂತರ ಊಟ ತಿನ್ನುವವನಿಗೆ ಜೀವನದಲ್ಲಿ ಊಟದ ಕೊರತೆ ಬರುವುದಿಲ್ಲ. ಅಂತವರು ಮರಣಾನಂತರ ನರಕದಲ್ಲಿ ಕಾಲಿಡದೆ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಯಮಧರ್ಮರಾಜ ಹೇಳಿದರು. ಸ್ನೇಹಿತರೆ, ಈಗ ನಾವು ಅತಿ ಶಕ್ತಿಶಾಲಿ ಸೂರ್ಯಗ್ರಹಣದ ಒಳಗೆ ಹಸುವಿಗೆ ತಿನ್ನಿಸಲೇಬೇಕಾದಂಥ ಪದಾರ್ಥ ಏನಂತ ನೋಡೋಣ. ಗ್ರಹಣದ ಒಳಗೆ ಬೆಲ್ಲ ಹಾಗೂ ಎಳ್ಳು ಕುಟ್ಟಿ ಉಂಡೆಯಂತೆ ಕಟ್ಟಿ ಅದನ್ನ ಹಸುವಿಗೆ ತಿನ್ನಿಸುವುದರಿಂದ ಸಕಲ ದೇವತೆಗಳ ಅನುಗ್ರಹ ನಮಗೆ ಸಿಗುತ್ತದೆ. ಪಿತೃದೇವತೆಗಳು ಸಂತೋಷಿಸುತ್ತಾರೆ. ಗ್ರಹಣದಿಂದ ಬರುವಂತ ದೋಷಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು. ಹಸುವಿಗೆ ಆಹಾರ ಕೊಟ್ಟರೆ 33 ಕೋಟಿ ದೇವತೆಗಳಿಗೆ ನೈವೇದ್ಯ ಸಮರ್ಪಿಸಿದಂತೆ ಲೆಕ್ಕ ಬರುತ್ತದೆ. ಆದ್ದರಿಂದಲೇ ಹಸುವಿಗೆ ನಾವು ಪ್ರದಕ್ಷಿಣೆ ಹಾಕಿದರೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಹಾಕಿದಂತೆ ಲೆಕ್ಕ ಎಂದು ನಮ್ಮ ಪುರಾಣಗಳು ಕೂಡ ಹೇಳುತ್ತವೆ. ನಾವು ಕೆಲವು ಪ್ರತ್ಯೇಕವಾದ ಪದಾರ್ಥಗಳನ್ನು ಹಸುವಿಗೆ ತಿನ್ನಿಸುವುದರಿಂದ ಪ್ರತಿದಿನ ನಮಗೆ ಎದುರಾಗುವಂತಹ ಹಲವಾರು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಈಗ ಹಸುವಿಗೆ ಯಾವ ಪದಾರ್ಥ ತಿನ್ನಿಸಿದರೆ ಯಾವ ಲಾಭ ಪಡೆದುಕೊಳ್ಳಬಹುದು ಎಂದು ನೋಡೋಣ. ಸ್ನೇಹಿತರೆ, ಪವಿತ್ರವಾದ ಗೋಮಾತೆಗೆ 3 ಹೆಸರುಗಳು. 1 ಕಾಮಧೇನು, 2 ಸುರಭಿ, 3 ನಂದಿನಿ. ಮನೆಯಲ್ಲಿ ಕಲಹಗಳು, ಕುಟುಂಬ ಸಮಸ್ಯೆಗಳು ಅಧಿಕವಾಗಿದ್ದರೆ ನೆನೆಸಿಟ್ಟಂತ ಕಡಲೆಬೇಳೆಯನ್ನು ಹಸುವಿಗೆ ಆಹಾರವಾಗಿ ತಿನ್ನಿಸಬೇಕು. ನೀವು ಪಡೆದಂತ ಸಾಲ ಬೇಗನೆ ತೀರಬೇಕು ಅಂದರೆ ನೆನೆಸಿಟ್ಟಂತ ತೊಗರಿ ಬೇಳೆಯನ್ನು ಹಸುವಿಗೆ ತಿನ್ನಿಸಬೇಕು. ಮದುವೆ ವಿಳಂಬ ಆಗುತ್ತಿದ್ದರೆ ಅಥವಾ ಮದುವೆಯಲ್ಲಿ ಯಾವುದಾದರೂ ಸಮಸ್ಯೆಗಳು ಬರುತ್ತಿದ್ದರೆ, ಮದುವೆಯಲ್ಲಿ ವಿಘ್ನ ಉಂಟಾಗುತ್ತಿದ್ದರೆ ಹಸುವಿಗೆ ಟೊಮೆಟೊ ಹಣ್ಣುಗಳನ್ನು ತಿನ್ನಿಸಬೇಕು. ಮನೆಯಲ್ಲಿ ಹಣ ಹೆಚ್ಚಾಗಿ ಖರ್ಚಾಗುತ್ತಿದ್ದರೆ, ಹಣ ಉಳಿಯಬೇಕು ಅಂತಿದ್ದರೆ
ಆರ್ಥಿಕ ಸಮಸ್ಯೆ ದೂರಾಗಬೇಕು ಅಂದರೆ, ಧನಲಾಭ ಉಂಟಾಗಬೇಕು ಅಂದರೆ ನೆನೆಸಿಟ್ಟಂತ ಹಲಸಂದೆ ಕಾಳುಗಳನ್ನು ಹಸುಗೆ ತಿನ್ನಿಸಬೇಕು. ಸಮಾಜದಲ್ಲಿ ಗೌರವ, ಮರ್ಯಾದೆ, ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗಲು, ನೀವು ಕೆಲಸ ಮಾಡುವ ಜಾಗದಲ್ಲಿ ಮರ್ಯಾದೆ ಸಿಗಲು, ಪ್ರಮೋಷನ್ ಬರಲು, ಹಾಗೆ ರಾಜಕೀಯ ನಾಯಕರಿಗೆ ಉನ್ನತ ಪದವಿ ಸಿಗಬೇಕು ಅಂದರು ನೆನೆಸಿಟ್ಟಂತ ಗೋಧಿಯನ್ನು ಅಥವಾ ಬಾಳೆಹಣ್ಣನ್ನು ಹಸುಗೆ ತಿನ್ನಿಸಬೇಕು. ಶತ್ರು ಬಾಧೆ ಹೋಗಲು, ಮಾನಸಿಕ ಪ್ರಶಾಂತತೆ ಉಂಟಾಗಲು ಸೌತೆಕಾಯಿ ಹಸುಗೆ ತಿನ್ನಿಸಬೇಕು. ಅಖಂಡವಾದ ಸಂಪತ್ತು, ಐಶ್ವರ್ಯ ನಿಮ್ಮದಾಗಲು ಹಸುಗೆ ಪಾಲಕ್ ಸೊಪ್ಪು ಹಾಗೂ ಬೀಟ್ರೂಟ್ ತಿನ್ನಿಸಬೇಕು. ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದು ನೀವು ಅಭಿವೃದ್ಧಿಯಾಗಲು ಹಸುಗೆ ಕ್ಯಾರೆಟ್ ತಿನ್ನಿಸಬೇಕು. ದೃಷ್ಟಿ ದೋಷ, ನರದೋಷ, ನರಪೀಡೆ ದೂರಾಗಲು ಬೇಯಿಸಿದಂಥ ಆಲೂಗಡ್ಡೆ ಹಸುಗೆ ತಿನ್ನಿಸಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲು, ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಲು, ಎಕ್ಸಾಮ್ನಲ್ಲಿ ಪಾಸ್ ಆಗಲು, ನೆನಪಿನ ಶಕ್ತಿ ಹೆಚ್ಚಾಗಲು ನೆನೆಸಿಟ್ಟಂತ ಹೆಸರುಕಾಳು ಹಸುಗೆ ತಿನ್ನಿಸಬೇಕು. ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತಿದ್ದರೆ, ದರಿದ್ರ ಹೋಗಿ ಐಶ್ವರ್ಯ ಬರಬೇಕು ಅಂದರೆ, ಮನೆಯಲ್ಲಿರುವ ದರಿದ್ರ ದೇವತೆ ಹೋಗಿ ಧನಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಅಂದರೆ ದಂಟು ಸೊಪ್ಪು ಹಾಗೂ ಬೆಲ್ಲ ಹಸುಗೆ ತಿನ್ನಿಸಬೇಕು. ಜೀವನದಲ್ಲಿ ಒಂದು ನೆಲೆ ಸಿಗಲು, ನೀವು ಮಾಡುತ್ತಿರುವ ಕೆಲಸದಲ್ಲಿ ಪರ್ಮನೆಂಟ್ ಆಗಲು ನೆನೆಸಿಟ್ಟಂತ ಹುರುಳಿಕಾಳುಗಳನ್ನು ಹಸುಗೆ ತಿನ್ನಿಸಬೇಕು. ಸ್ನೇಹಿತರೆ, ನೀವು ಇದೆಲ್ಲ ಕೂಡ ಜೀವನದಲ್ಲಿ ಒಂದೇ ಒಂದು ಸಾರಿ ಹಸುಗೆ ತಿನ್ನಿಸ್ಬಿಟ್ಟು ನಾನು ತಿನ್ಸಿದ್ದೀನಿ, ಇನ್ನೂ ನನ್ನ ಕಷ್ಟ ಹೋಗಿಲ್ಲ ಅಂತ ಹೇಳೋಕೋಗ್ಬೇಡಿ. ನಿಮ್ಮ ಕಷ್ಟ ಹೋಗೋವರೆಗೂ ಕೂಡ ಸಾಧ್ಯವಾದರೆ ಪ್ರತಿದಿನಾನು ಹಸುಗೆ ತಿನ್ನಿಸಿ. ಹಸು ಸಿಗಲ್ಲ ಅನ್ನೋರು ವಾರಕ್ಕೆ ಒಂದು ಸಲನಾದರೂ ಇವುಗಳನ್ನು ತಿನ್ಸೋಕೆ ಟ್ರೈ ಮಾಡಿ. ಆದರೆ ಈ ಗ್ರಹಣದ ಒಳಗೆ ಮಾತ್ರ ತಪ್ಪದೆ ಬೆಲ್ಲ ಹಾಗೂ ಎಳ್ಳು ಕೊಟ್ಟಿ ಉಂಡೆ ಕಟ್ಟಿ ಅದನ್ನ ಮಿಸ್ ಮಾಡದಂತೆ ಹಸುಗೆ ತಿನ್ನಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.